72 ಕಿಲೋಮೀಟರ್ ಪ್ರತಿ ಗಂಟೆ ಮತ್ತು 108 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಸಮಾನ ಉದ್ದದ ಎರಡು ರೈಲುಗಳು 10 ಸೆಕೆಂಡ್ಗಳಲ್ಲಿ ಪರಸ್ಪರ ದಾಟುತ್ತದೆ. ಎರಡು ರೈಲ್ ಇದಾವೆ, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇದಾವೆ. ಒಂದ್ ರೈಲಿನ ವೇಗ 72 ಇದೆ, ಇನ್ನೊಂದು ರೈಲಿನ ವೇಗ 108 ಇದೆ. ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ದಾಟ್ತಾ ಇದಾವೆ, ಅಂದ್ರೆ ಒಂದಕ್ಕೊಂದು ಹೆಲ್ಪ್ ಮಾಡ್ತಾ ಇದಾವೆ. ನೀನು ಬಾ, ನಾನು ಬರ್ತೀನಿ, ಇಬ್ರು ಒಬ್ರಿಗೊಬ್ರು ಹೆಲ್ಪ್ ಮಾಡೋಣ ಅಂತ. ಅವಾಗ ಸ್ಪೀಡ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಓಕೆ, 10 ಸೆಕೆಂಡ್ ಅಲ್ಲಿ ದಾಟುತ್ತವೆ. ಮೊದಲ ರೈಲು ಎಷ್ಟು ಸಮಯದಲ್ಲಿ 350 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ದಾಟುತ್ತದೆ? ಹಾಗಾದ್ರೆ ನಮ್ಗೆ ಇಲ್ಲಿ ಏನ್ ಬೇಕು, ಆ ರೈಲಿನ ಉದ್ದ ಬೇಕು. ಪ್ಲಾಟ್ಫಾರ್ಮ್ ಉದ್ದ ಕೊಟ್ಟಿದ್ದಾನೆ, ರೈಲಿನ ಉದ್ದ ಗೊತ್ತಿದ್ರೆ ಮಾತ್ರ ಈ ಮೊದಲನೇ ರೈಲ್ 72 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಿದಲ್ಲ, ಅದ್ರದ್ದು ಉದ್ದ ಕಂಡಿದ್ರೆ ಮಾತ್ರ ನಾವು ಉದ್ದದ ಪ್ಲಾಟ್ಫಾರ್ಮ್ ಸಮಯ ಕಂಡು ಹಿಡಿಬಹುದು. ಓಕೆ, ಸಮಯ ಕೇಳಿದ್ದಾರೆ, ಬನ್ನಿ ನೋಡೋಣ. ಈಗ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಹೋದ್ರೆ 72 ಪ್ಲಸ್ 108 ಸ್ಪೀಡ್ ಏನಾಗುತ್ತೆ, 180 ಕಿಲೋಮೀಟರ್ ಪ್ರತಿ ಗಂಟೆ ಆಗುತ್ತೆ. ಓಕೆ, 72 ಪ್ಲಸ್ 108 ಯಾಕೆ ಪ್ಲಸ್ ಅಂದ್ರೆ ವಿರುದ್ಧ ದಿಕ್ಕಲ್ಲಿ ಹೋದಾಗ ಸ್ಪೀಡ್ ಪ್ಲಸ್ ಆಗುತ್ತೆ. 10 ಸೆಕೆಂಡ್ ಅಲ್ಲಿ ಪರಸ್ಪರ ದಾಟುತ್ತದೆ. ಹಾಗಾದ್ರೆ ಸ್ಪೀಡ್ ಗೊತ್ತಿದೆ, ಟೈಮ್ ಗೊತ್ತಿದೆ ಅಂತಂದ್ರೆ ಟೈಮ್ ಎಷ್ಟಿದೆ, 10 ಸೆಕೆಂಡ್ ಇದೆ. ಇದು ಅವರಲ್ಲಿದೆ, ಇದು ಸೆಕೆಂಡ್ ಅಲ್ಲಿ ಇದೆ, ಅದಕ್ಕೆ 5/18 ನ ಯೂಸ್ ಮಾಡಬೇಕು. 18 1 18 10 15 50 50 500 ಮೀಟರ್ ಆಗುತ್ತೆ. ಈ 500 ಮೀಟರ್ ಯಾವ್ದ್ರದ್ದು, ಎರಡು ರೈಲು ಒಂದೊಂದು ದಾಟಿವೆ ಅಂದ್ರೆ ಎರಡು ರೈಲಿನ ಉದ್ದ ಆಗಿರುತ್ತೆ. ಅವು ಎರಡೂ ಸೇಮ್ ಇದೆ ಅಂತಂದ್ರೆ 250. ಟ್ರೈನ್ 1 ಟ್ರೈನ್ 2 ಕೂಡ 250 ಆಗಿರುತ್ತೆ. ಓಕೆ, ಈಗ ಕ್ವಶನ್ ಕೇಳಿದ್ದು ಸಮಯ ಹೇಳ್ರಿ ಪ್ಲಾಟ್ಫಾರ್ಮ್ ನ ದಾಟಕ್ಕೆ. ಪ್ಲಾಟ್ಫಾರ್ಮ್ ದಾಟಬೇಕು ಅಂತಂದ್ರೆ ಫಸ್ಟ್ 350 ಮೀಟರ್ ಇಲ್ಲಿಂದ ಇಲ್ಲಿಗೆ ಬರ್ಬೇಕು ಟ್ರೈನ್, ಆಮೇಲೆ ತನ್ನ ತಾನು ದಾಟಬೇಕು. ಇಲ್ಲ ಅಂದ್ರೆ ಅದಕ್ಕೆ ದಾಟೋದ ಅಂತ ಹೇಳಲ್ಲ. ಇದು ಎಷ್ಟಿದೆ ಟ್ರೈನ್, 250. 350 250 ಎಷ್ಟಾಗುತ್ತೆ, 600 ಮೀಟರ್. ಸಮಯ ಅಂದ್ರೆ ದೂರ ಅಪಾನ್ ವೇಗ, 600 ಮೀಟರ್. ಫಸ್ಟ್ ಟ್ರೈನ್ ಕೇಳಿದಾನಲ್ಲ ನೋಡಿ, ಮೊದಲ ರೈಲು ಅಂತ ಕೇಳಿದ, ಮೊದಲ ರೈಲಿನ ವೇಗ ಎಷ್ಟಿದೆ, 72 ಇದೆ. ಬಟ್ ಇದು ಮೀಟರ್ ಅಲ್ಲಿ ಇದೆ, ಇದು ಕಿಲೋಮೀಟರ್ ಅಲ್ಲಿ ಇರೋ ಕಾರಣಕ್ಕೆ 5/18 ಯೂಸ್ ಮಾಡಬೇಕು. 18 1 18 600 ಅಪಾನ್ 4 20. 0 0 ಕ್ಯಾನ್ಸರ್. 60ನ 2 ಭಾಗ ಮಾಡಿದ್ರೆ 30 ಸೆಕೆಂಡ್ ಆಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಎ.